ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಈ ವಿಡಿಯೋ ಬಹಳ ಪ್ರಮುಖವಾಗಿರುವಂಥದ್ದು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಡಿ ಸ್ನೇಹಿತರೆ, ಒಂದು ಹಳ್ಳಿಯಲ್ಲಿರುವಂತಹ ಒಂದು ಕುಟುಂಬ ಆಗಲಿ, ಸಿಟಿಯಲ್ಲಿರುವಂತಹ ಒಂದು ಕುಟುಂಬ ಯಾವುದೇ ಆಗಲಿ, ತನ್ನ ಮಕ್ಕಳು ನಾನು ಡಾಕ್ಟರ್ ಆಗ್ಬೇಕಂತೇಳಿ ಅಂದರೆ ತಂದೆ ತಾಯಿ ತಮ್ಮ ಹೊಲ ಆಗಲಿ ಮನೆ ಆಗಲಿ ಅದು ಮಾರಿ ಆದರೂ ಕೂಡ ನನ್ನ ಮಕ್ಕಳಿಗೆ ನಾನು ಡಾಕ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಒಂದು ಕನಸನ್ನು ಕಂಡುಕೊಂಡಿರ್ತಾರೆ. ಸೊ ಅಂಥ ಕನಸನ್ನು ಇಂಥ ಪರೀಕ್ಷೆ ಕೇಂದ್ರಗಳು ನಡೆಸ್ತಾರಲ್ಲ, ಇಂಥದ್ರಿಂದ ಆ ವಿದ್ಯಾರ್ಥಿಗಳ ಭವಿಷ್ಯವೇನು, ಆ ತಂದೆ ತಾಯಿಯವರ ಪರಿಸ್ಥಿತಿ ಏನು, ಸೊ ಇದನ್ನು ಸ್ವಲ್ಪ ಈ ಒಂದು ಪರೀಕ್ಷೆ ನಡೆಸ್ತಿರುವಂತಹ ಸಂಸ್ಥೆಗಳು ಅರ್ಥ ಮಾಡ್ಕೊಳ್ಳುವಂಥದ್ದು. ಇವಾಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಎಕ್ಸಾಮ್ಗಳು ನಡೆಸ್ತಾ ಇರ್ತಾರಲ್ಲ, ಎಕ್ಸಾಮ್ಗಳು ನಡೆಸೋದು ಅದೊಂದು ಅವರಿಗೆ ಬಿಸ್ನೆಸ್ ಆಗಿಬಿಟ್ಟಿದೆ. ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ಬೇಕಂದ್ರೆ ಅದಕ್ಕೆ ನೇರ ಹೊಣೆ ಯಾವ ಒಂದು ಸಂಸ್ಥೆ ನಡೆಸ್ತಾ ಇರುತ್ತೆ ಅದೇ ಹೊಣೆಗಾರರಾಗಿರ್ತಾರೆ. ಯಾಕಂದರೆ ಒಂದು ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಅಲ್ಲಿಂದ ಡೈರೆಕ್ಟಾಗಿ ವಿದ್ಯಾರ್ಥಿ ಹತ್ರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿರುವಂಥ ಅಧಿಕಾರಿಗಳು ಏನೋ ಒಂದು ದುಡ್ಡಿಗೋಸ್ಕರ, ದುಡ್ಡಿನ ಆಸೆಗೋಸ್ಕರ ಅದೊಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟು ವ್ಯವಹಾರ ಮಾಡ್ಕೊಂಡಿರ್ತಾರೆ. ಎಷ್ಟೋ ಲಕ್ಷ ತೊಗೊಂಡ್ಬಿಟ್ಟು ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಾರೆ. ಅದು ಒಬ್ಬ ವಿದ್ಯಾರ್ಥಿ ಹೋಗುತ್ತೆ, ಅದು 100 ವಿದ್ಯಾರ್ಥಿಗಳ ಹತ್ರ ಹೋಗುತ್ತೆ, ಅದು 1000 ವಿದ್ಯಾರ್ಥಿಗಳ ಹತ್ರ ಹೋಗುತ್ತೆ. ಸೊ ಈ ಥರ ಹೋಗಿ ಪಾರದರ್ಶಕವಾಗಿ ಓದುತ್ತಿರುವಂತಹ ವಿದ್ಯಾರ್ಥಿಗಳ ಭವಿಷ್ಯ ಏನು, ಇದು ಇವಾಗ ಲೀಕ್ ಆಗಿದೆ ಅಂತೇಳಿ ರದ್ದುಗೊಳಿಸಿ ಮತ್ತೆ ಇನ್ನೊಂದ್ಸಲ ರೀ ಎಕ್ಸಾಮ್ ನಡೆಸ್ತಾರೆ ಅಂತ ಹೇಳಿ ಇವಾಗ ಈ NTA ದವರು ಹೇಳ್ತಾರೆ. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಸೊ ಈ ಒಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಹೇಳುತ್ತೆ, ನಾವು ಇದನ್ನು ರೀ ಎಕ್ಸಾಮ್ ನಡೆಸ್ತೀವಿ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಸರ್, ನೀವು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಈ ರೀ ಎಕ್ಸಾಮ್ ನಡೆಸೋಕ್ಕಿಂತ ಮೊದಲು ಪ್ರಶ್ನೆ ಪತ್ರಿಕೆ ಲೀಕ್ ಆಗದೆ ಥರ ನೋಡಿಕೊಂಡ್ರೆ ನಿಮ್ಗೆ ಗಂಟೆನ ಹೋಗುತ್ತೆ. ಸೊ ಇವಾಗ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಏನಾಗುತ್ತೆ? ಸೊ ಅವರೆಲ್ಲ ನೀವು ರದ್ದತಿ ಮಾಡ್ತೀರಾ, ಹಾಗೆ ರೀ ಎಕ್ಸಾಮ್ ಬರ್ಕೋತಾನೆ ಇರಬೇಕಾ? ಪ್ರತಿಯೊಂದು ಪರೀಕ್ಷೆಯಲ್ಲಿ ಇದೇ ಥರ ಅಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಪ್ರತಿಯೊಂದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನೀವು ಎಕ್ಸಾಮನ್ನು ನಡೆತಿರುವಂತಹ ಸಂಸ್ಥೆಯ ಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ವಿಶ್ವಾಸನೇ ಇಲ್ಲ. ಆ ಥರ ಆಗಿಬಿಟ್ಟಿದೆ. ಇವಾಗ ಶಿಕ್ಷಣವೂ ಕೂಡ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಅದನ್ನು ವ್ಯವಹಾರ ರೂಪದಲ್ಲಿ ನೀವೆಲ್ಲ ಮಾರ್ಕೊಂಡು ತಿಂತಾ ಇದ್ದೀರಾ. ಸೊ ಈ ಥರ ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಏನು, ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ, ಅಂಥವರ ಮನೆಯ ಪರಿಸ್ಥಿತಿ ಏನಾಗುತ್ತೆ ನೀವು ಸ್ವಲ್ಪ ವಿಚಾರ ಮಾಡ್ತಕ್ಕದ್ದು. ಸ್ನೇಹಿತರೆ, ಈ ಒಂದು ನೀಟ್ ಎಕ್ಸಾಮ್ ಅಂದರೆ ವೈದ್ಯಕೀಯ ಪ್ರವೇಶ ಪರೀಕ್ಷೆ ಆಗಿರುತ್ತೆ. ಸೊ ಇದು ಒಂದು ಕೋಚಿಂಗ್ ಸಲುವಾಗಿ ವಿದ್ಯಾರ್ಥಿಗಳು ಎಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟು ಎಷ್ಟೋ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಸೊ ಅವರ ತಂದೆ ತಾಯಿ ಕೂಡ ಏನಾದರೂ ಆಗಲಿ ಅಂತ ಹೇಳಿ ಅವರು ಎಷ್ಟೋ ಖರ್ಚು ಮಾಡಿಬಿಟ್ಟು ಓದಿಸ್ತಾ ಇರ್ತಾರೆ. ಈ ಒಂದು ಎಕ್ಸಾಮ್ ಮೇ 3ನೇ ತಾರೀಕು ಆಗಿರುತ್ತೆ. ಈ ಲೀಕ್ ಆಗಿರುವುದು ರಾಜಸ್ಥಾನದ ಸೀಕರ್ ಮತ್ತು ಮಹಾರಾಷ್ಟ್ರದ ಎಲ್ಲ ಕಡೆ ಆ ಒಂದು ಮೂಲಗಳಿಂದ ತಿಳಿದು ಬಂದಿದೆ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ. ಸೊ ಈ ಲೀಕ್ ಆಗಿರೋದು ಮೇ 7ನೇ ತಾರೀಕು ಈ NTA ಗಮನಕ್ಕೆ ಬಂದಿದೆ. ಸೊ ಇದು CBI ತನಿಖೆಗೆ ಕೂಡ ವರ್ಗಾಯಿಸಿದೆ. ನೀವು ಲೀಕ್ ಆಗಿ CBI ತನಿಖೆಗೆ ವರ್ಗಾಯಿಸೋ ಮೊದಲು ನೀವು ಪಾರದರ್ಶಕವಾಗಿ ಒಂದು ಎಕ್ಸಾಮ್ ನಡೆಸಿದ್ರೆ ಈ ಒಂದು ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಇದು ನೀವು ತಿಳ್ಕೊಳ್ಳುವಂಥದ್ದು. ಸೊ ನೋಡ್ರಿ, ಈ ಪರೀಕ್ಷೆ ನೀಟ್ ಪರೀಕ್ಷೆ ಬರೀಬೇಕಂದ್ರೆ ಈ ಸಲ 22 ಲಕ್ಷಕ್ಕಿಂತ ಅಧಿಕ ಜನರು ಬರ್ತಿದ್ದಾರೆ. ಸೊ ಪ್ರತಿ ಸಲ 20 ಲಕ್ಷ 22 ಲಕ್ಷ ಇದರ ಹೆಚ್ಚು ಜನರು, ಸೊ ಎಷ್ಟು ವಿದ್ಯಾರ್ಥಿಗಳು ಈ ಒಂದು ನೀಟ್ ಎಕ್ಸಾಮ್ ಅನ್ನು ಬರೀತಾರೆ. ಸೊ ಅಂಥವ್ರು ಪಾರದರ್ಶಕವಾಗಿ ಓದಿ ಬರೆಯುವಂಥ ವಿದ್ಯಾರ್ಥಿಗಳ ಅವರ ಒಂದು ಭವಿಷ್ಯ ಏನಾಗುತ್ತೆ ನೀವೇ ವಿಚಾರ ಮಾಡಿ. ಸೊ ಎಷ್ಟು ಅವ್ರ ತಂದೆ ತಾಯಿಗಳು ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ. ಒಂದೇ ಒಂದು ಪೋಸ್ಟ್ಗೆ 25ರಿಂದ 28 ಜನ 30 ಜನ ಕಾಂಪಿಟೇಷನ್ ಇರುವಂತಹ ಈ ಒಂದು ನೀಟ್ ಪರೀಕ್ಷೆಗೆ ನೀವು ರದ್ದತಿ ಮಾಡಿ ಮತ್ತೆ ರೀ ಎಕ್ಸಾಮ್ ನಡೆಸ್ತಾರ ಅಂತಂದರೆ ಸೊ ಈ ಎಲ್ಲಿ ಹೋಗಿ ಮುಡ್ತಾ ಇದೆ ನೋಡಿ ನಮ್ಮ ದೇಶ. ಈ ಥರ ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಏನು? ಸ್ನೇಹಿತರೆ, 2024ರಲ್ಲಿ ಕೂಡ ಇದೇ ರೀತಿಯ ಸಮಗ್ರತೆ ಕೂಡ ಈ ಒಂದು ನೀಟ್ ಪರೀಕ್ಷೆಯನ್ನು ಕೂಡ ರದ್ದತಿ ಮಾಡಿತ್ತು. ಸೊ 2026 ಸೊ ಇದಕ್ಕೂ ಕೂಡ ಮತ್ತೆ ಪರೀಕ್ಷಾ ಕ್ರಮಗಳು ಬಿಗಿಯಾಗಿ ತೆಗೆದುಕೊಂಡಿಲ್ಲ, ಮತ್ತು ಅದೇ ಥರ ನಡೀತಾ ಇದೆ. ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ರಾಜ್ಯ ಸರ್ಕಾರವು ಕೂಡ ಯಾವುದೇ ಒಂದು ಎಕ್ಸಾಮ್ ನಡೆಸಿದ್ರು ಕೂಡ ಅದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕಿದಾಗ ಆ ವಿದ್ಯಾರ್ಥಿಗೆ ಮೆಂಟಾಲಿಟಿ ಹೆಂಗಾಗಿದೆ ಅಂತಂದರೆ, ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದಾಗೆ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋ ಮನೋವಿಜ್ಞಾನ ಇವಾಗ ಬಂದಿದೆ. ಅಂತಹ ಮನಸ್ಥಿತಿ ಈಗಿನ ವಿದ್ಯಾರ್ಥಿಗಳ ಹತ್ರ ಮೂಡ್ತಾ ಇದೆ. ಸೊ ಇದಕ್ಕೆ ನೇರ ಕಾರಣ ಅಂತಂದರೆ ಪರೀಕ್ಷೆ ನಡೆಸ್ತಿರುವಂತಹ ಸಂಸ್ಥೆಗಳೇ. ಇವಾಗ CBI ತನಿಖೆಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಯಾರಿದ್ದಾರೆ ಸೊ ಅವರಿಗೆ ಕಠಿಣ ಅವರಿಗೆ ಶಿಕ್ಷಣ ಕೊಡಿ. ಸೊ ಮತ್ತು ಇದಕ್ಕೆ ಪಾರದರ್ಶಕವಾಗಿ ಎಕ್ಸಾಮನ್ನು ನಡೆಸಲು ಕೂಡ ನೀವು ಇದನ್ನು ನಡೆಸಬೇಕು. ಯಾಕಂತಂದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಥರ ಆಗಬಾರ್ದು. ಸ್ನೇಹಿತರೆ, ಈ ಒಂದು ಪರೀಕ್ಷೆಯಲ್ಲಿ ಈ ಥರ ಆಗಿರುವಂಥದ್ದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಸೊ ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಬೇಗ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಅಪ್ಡೇಟ್ ವಿಡಿಯೋ ಸಲುವಾಗಿ ನೋಡ್ತಾ ಇರಿ. ನಮಸ್ಕಾರ.